Hello everyone, welcome to our YouTube channel Physics Hub. Hello aspirants, finally the wait is over. KSET 2026 ನೋಟಿಫಿಕೇಶನ್ ಬಂದಿದೆ ಮತ್ತು ಬಹಳ ಮುಖ್ಯವಾಗಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ನೀವು KSET 2026 ಅನ್ನ ಕ್ಲಿಯರ್ ಮಾಡಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಪಡೆಯಬೇಕು ಅಂತ ಪ್ರಿಪೇರ್ ಆಗಿದ್ರೆ ಈ ವಿಡಿಯೋವನ್ನ ಎಂಡ್ ವರೆಗೆ ತಪ್ಪದೆ ನೋಡಿ. ಬಿಕಾಸ್ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅವು ಯಾವಂದ್ರೆ KSET 2026 ಕಂಪ್ಲೀಟ್ ನೋಟಿಫಿಕೇಶನ್ ಆಗಲಿ, ಎಕ್ಸಾಮ್ ಡೇಟ್, ಇಂಪಾರ್ಟೆಂಟ್ ಡೇಟ್ಸ್, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದ, ಸಿಲೆಬಸ್ ಏನಿದೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಸ್ಟಡೀಸ್ ಏನಿರಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಬೆಸ್ಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ, ಡೈಲಿ ಟೈಮ್ ಟೇಬಲ್ ಯಾವ್ದಿರಬೇಕು ಮತ್ತು KSET 2026 ಅನ್ನ ಕ್ರ್ಯಾಕ್ ಮಾಡಲು ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ KSET 2026 ನೋಟಿಫಿಕೇಶನ್ ಆಫಿಷಿಯಲಿ ಬಂದಿದೆ. ಅಂದ್ರೆ ಈಗ ಪ್ರಿಪ್ರೇಷನ್ ಅನ್ನು ಕ್ಯಾಶುವಲಿ ತೆಗೆದುಕೊಳ್ಳುವ ಸಮಯ ಅಲ್ಲ. ದಿಸ್ ಇಸ್ ದಿ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಸೀರಿಯಸ್ ಪ್ರಿಪ್ರೇಷನ್. ನೋಟಿಫಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಡೇಟ್ಸ್, ಎಲಿಜಿಬಿಲಿಟಿ, ಎಕ್ಸಾಮಿನೇಷನ್ ಡೀಟೇಲ್ಸ್, ಸಿಲೆಬಸ್ ಮತ್ತು ಇತರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಅಕಾರ್ಡಿಂಗ್ ಟು ನೋಟಿಫಿಕೇಶನ್, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಾರಂಭ ದಿನಾಂಕ ದಟ್ ಈಸ್ 10 August 2026 and the last date for the application is September 5th and the exam date is 11th October. Next important update ಏನಂದ್ರೆ that is KSET 2026 examination date. ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದರಿಂದ ಇನ್ನು ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಫಿಕ್ಸ್ ಡೆಡ್ಲೈನ್ ಸಿಕ್ಕಿದೆ. ಅದನ್ನ ನಾವು ಅಡ್ವಾಂಟೇಜ್ ಆಗಿ ಬಳಸ್ಕೋಬೇಕು. ಇನ್ನು ಟೈಮ್ ಇದೆ, ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಡಿಲೇ ಮಾಡಬೇಡಿ. ಇವತ್ತಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ಬರುವಷ್ಟರಲ್ಲಿ ಮಲ್ಟಿಪಲ್ ರಿವಿಷನ್ ಮಾಡಬಹುದು. Now let us discuss the most important part of this video. So what are the things to do to crack the KSETs? First one is syllabus, second one is PYQ, then notes, then give the mock test and do the revisions. So ಮೊದಲನೇ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡೋದು ಏನಂದ್ರೆ ಸಿಲೆಬಸ್ ನೋಡದೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು. ಸೊ ಡೋಂಟ್ ಡೂ ದ್ಯಾಟ್. ಮೊದಲಿಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡಿ ಪ್ರತಿಯೊಂದು ಯೂನಿಟ್ ಅನ್ನ ಚೆಕ್ ಲಿಸ್ಟ್ ಮಾಡಿ. ನೀವು ಯಾವ ಯೂನಿಟ್ ಅನ್ನು ಕಂಪ್ಲೀಟ್ ಮಾಡಿದ್ದೀರಿ, ಯಾವ ಯೂನಿಟ್ ಪೆಂಡಿಂಗ್ ಇದೆ ಅನ್ನೋದನ್ನ ಟ್ರ್ಯಾಕ್ ಮಾಡಿ. ಸೊ ಸೆಕೆಂಡ್ ಅಂಡ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ KSET ಪ್ರಿಪ್ರೇಷನ್ ಅಲ್ಲಿ PYQ ನಿಮ್ಮ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ಕನಿಷ್ಠ KSET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಕ್ವಶನ್ ಪ್ಯಾಟರ್ನ್ ಹೇಗಿದೆ, ಯಾವ ಕಾನ್ಸೆಪ್ಟ್ಸ್ ಮತ್ತೆ ಮತ್ತೆ ಬರುತ್ತಿವೆ, ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್, ಇವೆಲ್ಲ PYQ ಅನಲೈಸಿಸ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಡೋಂಟ್ ಜಸ್ಟ್ ಸಾಲ್ವ್ ದಿ PYQs, ಅನಲೈಸಿಸ್ ದೆಮ್. ಸೊ ನೆಕ್ಸ್ಟ್ ಏನಂದ್ರೆ ಇಟ್ ಈಸ್ ಥರ್ಡ್ ಸ್ಟೆಪ್, ದಟ್ ಈಸ್ ಶಾರ್ಟ್ ನೋಟ್ಸ್. ಸೊ ಪ್ರತಿಯೊಂದು ಟಾಪಿಕ್ಗೆ ಹ್ಯೂಜ್ ನೋಟ್ಸ್ ಬರೆಯೋ ಬದಲು ಇಂಪಾರ್ಟೆಂಟ್ ಫಾರ್ಮುಲಾಸ್, ಕಾನ್ಸೆಪ್ಟ್ಸ್, ಡೆಫಿನಿಷನ್ಸ್, ಫ್ಯಾಕ್ಟ್ಸ್ ಮತ್ತು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಪಾಯಿಂಟ್ಸ್ ಅನ್ನ ಶಾರ್ಟ್ ನೋಟ್ ಆಗಿ ಪ್ರಿಪೇರ್ ಮಾಡಿ. ಎಕ್ಸಾಮ್ಗೆ ಮುಂಚೆ ರಿವಿಷನ್ನಲ್ಲಿ ಇದೇ ನೋಟ್ಸ್ ತುಂಬ ಯೂಸ್ಫುಲ್ ಆಗ್ತದೆ. ಸೊ ನೆಕ್ಸ್ಟ್ ಈಸ್ ಪ್ರಿಪ್ರೇಷನ್ ಮಾಡೋದು ಮಾತ್ರ ಸಾಕಾಗಲ್ಲ. ಸೊ ರಿವಿಷನ್ ಇಸ್ ದಿ ಕೀ. ನಾನು ಸಜೆಸ್ಟ್ ಮಾಡೋದು ಏನಂದ್ರೆ ಫಸ್ಟ್ ರಿವಿಷನ್ ಟಾಪಿಕ್ ಕಂಪ್ಲೀಟ್ ಆದ ನಂತರ ಮಾಡ್ರಿ. ನೆಕ್ಸ್ಟ್ ಸೆಕೆಂಡ್ ರಿವಿಷನ್ ಯಾವಾಗ ಮಾಡ್ರಿ ಅಂದ್ರೆ ದಟ್ ಈಸ್ ಆಫ್ಟರ್ 1 week. ನೆಕ್ಸ್ಟ್ ಥರ್ಡ್ ರಿವಿಷನ್ ಯಾವಾಗ ಅಂದ್ರೆ ಮಂತ್ ಎಂಡ್ನಲ್ಲಿ. ಸೊ ಈ ಥರ ರಿವಿಷನ್ ಮಾಡಿದ್ಮೇಲೆ ನಿಮಗೆ ಏನಾಗ್ತದ, ಆ ಟಾಪಿಕ್ ಪರ್ಫೆಕ್ಟ್ ಆಗಿ ನೆನಪುಳಿತದ. ಸೊ ರೀಡ್, ರಿವೈಸ್, ಪ್ರಾಕ್ಟೀಸ್, ಅನಲೈಸ್ ಆ್ಯಂಡ್ ರಿಪೀಟ್ ದಿ ಪ್ರೊಸೆಸ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಎಕ್ಸಾಮ್ ಪ್ಯಾಟರ್ನ್. KSET ಪ್ರಿಪ್ರೇಷನ್ ಅಲ್ಲಿ ನೀವು ಮೇನ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡರ ಮೇಲೇನೂ ಫೋಕಸ್ ಮಾಡಬೇಕು. ಸೊ ಪೇಪರ್ 1 ಅಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್, ರಿಸರ್ಚ್ ಅಪ್ಟಿಟ್ಯೂಡ್, ರೀಸನಿಂಗ್, ICT, ಕಮ್ಯುನಿಕೇಷನ್, ಡೇಟಾ ಇಂಟರ್ಪ್ರಿಟೇಷನ್ ಸೇರಿದಂತೆ ಡಿಫ್ರೆಂಟ್ ಯೂನಿಟ್ಸ್ ಬರ್ತವೆ. ಸೊ ಇಲ್ಲಿ ನನ್ನ ಸಜೆಷನ್ ಏನಂದ್ರೆ ಪೇಪರ್ 1 ಅನ್ನ ಸ್ಕೋರಿಂಗ್ ಪೇಪರ್ ಆಗಿ ತೆಗೆದುಕೊಳ್ಳಿ. ಡೈಲಿ ಮಿನಿಮಮ್ 1 or 2 hour ಪೇಪರ್ 1 ಪ್ರಿಪ್ರೇಷನ್ಗೆ ಡೆಡಿಕೇಟ್ ಮಾಡಿ. ನೆಕ್ಸ್ಟ್ ಈಸ್ ಪೇಪರ್ 2. ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪ್ರಿಪ್ರೇಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಫಿಸಿಕ್ಸ್ ಆಗಿದ್ರೆ ಫಿಸಿಕ್ಸ್ ಪೇಪರ್ 2ಗೆ ಸ್ಟ್ರಾಂಗ್ ಕಾನ್ಸೆಪ್ಚುಯಲ್ ಪ್ರಿಪ್ರೇಷನ್ ಬೇಕು. ಸೊ ಕಾನ್ಸೆಪ್ಟ್ ಪ್ಲಸ್ PYQs ಪ್ಲಸ್ ರಿವಿಷನ್ ದಟ್ ಗಿವ್ಸ್ ದಿ ಸ್ಟ್ರಾಂಗ್ ಪೇಪರ್ 2 ಪ್ರಿಪ್ರೇಷನ್. ನಿಮಗೆ ಒಂದು ಸಿಂಪಲ್ ಟೈಮ್ ಟೇಬಲ್ ಕೊಡ್ತೀನಿ. ನಿಮ್ಮ ಅವೈಲೇಬಲ್ ಟೈಮ್ಗೆ ಅನುಗುಣವಾಗಿ ಇದನ್ನು ಮಾಡಿಫೈ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ 1 or 2 hours ಪೇಪರ್ 2 ಅಂದರೆ ನಮ್ಮ ಸಬ್ಜೆಕ್ಟ್ ಪೇಪರ್ಗೆ 2 ಅವರನ್ನು ಕೊಡ್ರಿ. ನೆಕ್ಸ್ಟ್ ಆಫ್ಟರ್ನೂನ್ ಆರ್ ಈವ್ನಿಂಗ್ ಟೈಮಲ್ಲಿ 1 hour ಫಾರ್ ಪೇಪರ್ 1. ನೆಕ್ಸ್ಟ್ 1 or 2 hours PYQ ಆ್ಯಂಡ್ MCQಸ್ಗೆ ಕೊಡಿ. ನೆಕ್ಸ್ಟ್ ಬಿಫೋರ್ ಸ್ಲೀಪಿಂಗ್ 30 minutes ಏನು ಮಾಡಿರಿ, ಡೇ ಎಲ್ಲ ಏನು
ನೀವೇನು ಪ್ರಿಪ್ರೇಷನ್ ಮಾಡಿರ್ತೀರಲ್ಲ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಇದು ಡೈಲಿ ಕನ್ಸಿಸ್ಟೆನ್ಸ್ಲಿ ಫಾಲೋ ಮಾಡಿದರೆ ಪ್ರಿಪ್ರೇಷನ್ಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಸಿಗ್ತದೆ. ಸೊ ಹಿಯರ್ ಕನ್ಸಿಸ್ಟೆನ್ಸಿ ಈಸ್ ಗ್ರೇಟರ್ ದ್ಯಾನ್ ಪರ್ಫೆಕ್ಟ್ ಟೈಮ್ ಟೇಬಲ್. ಸೊ ರೆಗ್ಯುಲರ್ಲಿ ರಿವೈಸ್ ಮಾಡ್ತಾ ಇರಬೇಕು. ಆಸ್ಪಿರೆಂಟ್ಸ್, ನೀವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನಂದರೆ ಟೂ ಮೆನಿ ಬುಕ್ಸನ್ನು ಫಾಲೋ ಮಾಡೋದು, PYQs ಇಗ್ನೋರ್ ಮಾಡೋದು, ರಿವಿಷನ್ ಮಾಡದೇ ಇರೋದು, ಓನ್ಲಿ ಈಸಿ ಟಾಪಿಕ್ ಪ್ರಿಪೇರ್ ಮಾಡೋದು, ಮಾಕ್ ಟೆಸ್ಟ್ ಬರೆಯೋದೇ ಎಕ್ಸಾಮ್ಗೆ ಹೋಗೋದು, ಟೈಮ್ ಟೇಬಲ್ ಮಾಡಿಕೊಂಡು ಫಾಲೋ ಮಾಡದೇ ಇರೋದು. ಸೊ ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ಗುಡ್ ಸೋರ್ಸನ್ನು ಪಿಕ್ ಮಾಡಿಕೊಂಡು PYQs ಸಾಲ್ವ್ ಮಾಡಿರಿ, ರೆಗ್ಯುಲರ್ ಆಗಿ ರಿವಿಷನ್ ಮಾಡಿ, ಮಾಕ್ ಟೆಸ್ಟನ್ನು ಕೊಡ್ರಿ. ದಿಸ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ. ಆಸ್ಪಿರೆಂಟ್ಸ್, KSET ಕ್ಲಿಯರ್ ಮಾಡೋದು ಇಂಪಾಸಿಬಲ್ ಅಲ್ಲ, ಬಟ್ ರ್ಯಾಂಡಮ್ ಪ್ರಿಪ್ರೇಷನಿಂದ KSET ಕ್ಲಿಯರ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ನಿಮಗೆ ಬೇಕಾಗಿರೋದು ಒಂದು ರೈಟ್ ಸ್ಟ್ರಾಟಜಿ ಪ್ಲಸ್ ಕನ್ಸಿಸ್ಟೆನ್ಸಿ ಪ್ಲಸ್ ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್. ಸೊ ನೋಟಿಫಿಕೇಶನ್ ಬಂದಾಯಿತು, ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ನಾವು ನೋ ಮೋರ್ ಡಿಲೇ, ಇವತ್ತಿಂದ ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಪ್ರಾಪರ್ ಪ್ಲ್ಯಾನನ್ನು ಹಾಕಿಕೊಳ್ಳಿ. ಸೊ ಪ್ಲ್ಯಾನ್ ಸ್ಮಾರ್ಟ್, ಪ್ರಿಪೇರ್ ಸ್ಟ್ರಾಂಗ್ ಆ್ಯಂಡ್ ಕ್ರ್ಯಾಕ್ KSET 2026. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು KSET 2026 ಕಂಪ್ಲೀಟ್ ಪ್ರಿಪ್ರೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇಂಪಾರ್ಟೆಂಟ್ MCQs ಫಾರ್ ಪೇಪರ್ 1 ಆ್ಯಂಡ್ ಪೇಪರ್ 2 ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ KSET 2026. ಥ್ಯಾಂಕ್ ಯು.